ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾನು ಕೆಲಸಕ್ಕೆ ಹೋಗಿದ್ದೆ, ಅದಕ್ಕೆ ಇಷ್ಟು ಲೇಟಾಗಿ ವಿಡಿಯೋ ಆನ್ ಮಾಡ್ತಾ ಇದ್ದೀನಿ. ಲೇಟಾಗಿ ಅಂದರೆ ನೈಟು ವಿಡಿಯೋ ಆನ್ ಮಾಡ್ತಿರೋದು. ಟೈಮ್ ಬಂದು 8 ಗಂಟೆ ಆಗಿ ಬಂದೈತೆ, 7:45 ಇರ್ಬೋದು. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಕೆಲಸಕ್ಕೆ ಹೋಗಿದ್ದೆಲ್ಲ ಬೆಳಿಗ್ಗೆಯಿಂದ ನೋಡು. ಆದರೆ ನಾಳೆಯಿಂದ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತೀನಿ. ಇನ್ಮೇಲೆ ಕೆಲಸಕ್ಕೆ ಹೋಗ್ತೀನಿ ಒಟ್ಟಿನಲ್ಲಿ. ಯಾಕಂದರೆ 1 ರೂಪಾಯಿನೂ ಜೋಬಲ್ಲಿ ಕಾಸಿಲ್ಲ, ಆ ಉದ್ದೇಶಕ್ಕೆ ಹೋಗಲೇಬೇಕು. ನನ್ನದು ನಾನು ಏನೋ ಅಂದ್ಕೊಂಡೆ, ಯೂಟ್ಯೂಬಲ್ಲಿ ವ್ಯೂಸು ಜಾಸ್ತಿ ಆಯ್ತದೆ, ಡೈಲಿ ಬಿಟ್ರೆ ಏನೋ ಮಾಡ್ಬೋದು ಅಂತ ಅಂದ್ಕೊಂಡೆ. ಬಟ್ ಅದು ಆಯ್ತಾ ಇಲ್ಲ. ನಾನು ಅಂದ್ಕೊಂಡೆ ಇದು ಆನ್ಲೈನ್ನ ನಂಬ್ಕೊಳ್ಳೋಕ್ಕಾಗಲ್ಲ, ಯಾಕೋ ಆಫ್ಲೈನಲ್ಲೇ ಬೆಳೆದ್ರೆ ಅಂತ ಈ ಥರ ನಿರ್ಧಾರಕ್ಕೆ ಬಂದಿದ್ದೀನಿ. ಆ ಉದ್ದೇಶದಿಂದ ಕೆಲಸಕ್ಕೆ ಹೋಗಿದೆ ಇವತ್ತು. ಮತ್ತು ಇವತ್ತು ನೈಟ್ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಕೆಲಸದಿಂದ ಬಂದಿಟ್ಟಿಗೆ ಕೈ ಕಾಲೆಲ್ಲ ತೊಳ್ಕೊಂಡು ಒಂದು 3 ಮೊಟ್ಟೆ ಬೇಯಕ್ಕೆ ಹಾಕಿದ್ದೀನಿ. ಇದು ಬೆಂದ ಮೇಲೆ ತಿನ್ನಬೇಕು ಇವಾಗ. ಮತ್ತು ನಮ್ಮ ತಾಯಿ ಅಂಗಡಿ ಹತ್ರ ಅವರೇ, ಅಲ್ಲೋಗಿ ಬರೋದ. ಏನೂ ಇಲ್ಲ ಗೈಸ್, ಈ ಬೆಳಿಗ್ಗೆ ಟೈಮು ಮಾಡಾಕ್ಬೋದು ವೀಡಿಯೋನ. ಯಾವಾಗ ಬೇಕಾದ್ರೂ ನಾವು ಮಾಡಾಕ್ಬೋದು. ಇನ್ಮೇಲೆ ನಾಳೆ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ತೀನಿ ವೀಡಿಯೋನ. ಕೆಲಸಕ್ಕೆ ಹೋಗೋದು, ಕೆಲಸ ಮಾಡೋದು ಎಲ್ಲನೂ ವೀಡಿಯೋ ಹಾಕೋ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲನೂ ಹಾಕ್ತೀನಿ. 4 ಗಂಟೆ ರಾತ್ರಿಗ ಏನು 4 ಗಂಟೆ ರಾತ್ರಿಗೆ ಅಂತ ಭಾಗ ತಡ್ತಂಗಾಯ್ತು. ಹೋಗಿ ಗಸ ಗಿಡಗಂಟ ನೋಡಿದಿ ಏನು ಇಲ್ಲ. 4 ಗಂಟೆ ರಾತ್ರಿ ಹೋಗ್ಬೇಡಕವ. ಆಮೇಲೆ ದೆವ್ವಗಳು ಹಿಡ್ಕೊಬಿಟ್ರೆ ನಿನ್ ಮೇಲೆ ನೋಡಿ. 4 ಗಂಟೆ ರಾತ್ರಿಲಿ ಬಾಕಿ ತಡ್ತಂಗ ಆಗಿರೋದಂತೆ. ಹೋಗಿ ನೋಡಿದ್ರೆ ಏನೂ ಇಲ್ವಂತೆ. ಇದೇನಿದು ಅಂತ ಏನು ಕಾಣಿ ಕಣಪ್ಪ ಕತೆ. ಅವೆಲ್ಲ ಕಥೆ ಅಂದ್ರೆ ದೆವ್ವಗಳು ಅವೆಲ್ಲ. ಹೋಗಿ ನೋಡಿದ್ರೆ ಅಲ್ಲಿ ಹೋಗಿ ನೋಡ್ರಿ ಏನು ಇದೆ ಎಲ್ಲ. ಅದು ಯಾವ ಧೈರ್ಯದಿಂದ ಹೋಗಿದೆ ನಾನು ನಿಧಾನಿಸ್ಬೇಕ್ತಾನೆ. ನೀನ್ ಎದ್ದಿ ಹೂವ ಬತ್ತಾವನಿ ಕಣವ, ನಿನ್ಗ ಕಾಪಾಡ್ಕತ್ನಿ ಕಣವ. ಅದೇ ನೀನು ಸಾಯ್ತೀರ ಸತ್ತವ್ರೆ. ನೀನ್ ಯಾಕವ ಬಾಕ್ಲು ಬಡ್ತಿದ್ರೆ ಹೋಗಿದೆ 4 ಗಂಟೆ ರಾತ್ರಿ. ಇನ್ನೇನ್ ಮಾಡ್ದೆ, ಅದು ಯಾರ ಭಾಗ ತರ್ತಾರ ಅನ್ಬಿಟ್ಟು ಓಡ್ದಿ. ನೋಡ್ದಿನ ಗಸ ಗಿಡ್ಕೊಂಡ್ರೆ ಅಲ್ಲೆಲ್ಲ ನೋಡ್ಕೊಂಡಿ. ಮೋಸ್ಟ್ಲಿ ಎಲ್ಲ ಕನ್ಸಲ್ ಹೋಗಿದೆ ಅನ್ಸುತ್ತ. ಇಲ್ಲ, ಚೆನ್ನಾಗಿ ಎದ್ದೋದಿ. ಹಂಗೆಲ್ಲ ಹೋಗ್ಬೇಡಕವ. ಬಾಕ್ಲು ನಾರ ಬಡಿಲಿ, ಅಂಚನಾರ ಬಡಿಲಿ, ಸೀಟ್ನಾರ ಬಡಿಲಿ. ಆಮೇಲೆ ಸರಿ ಇಲ್ಲ. ಆಮೇಲೆ ದೆವ್ವಗಳು ಯಾಕೆ ಇದೇನು ನಮ್ಮವ್ವ ಹೇಳ್ತದೆ, ನಿಜನ ಸುಳ್ಳು ಅದಂತೂ ಗೊತ್ತಿಲ್ಲ. ಸೀರಿಯಸ್ ಆಗಿ ಹೇಳ್ತೈತೆ ನಮ್ಮವ್ವ. ಬಟ್ ಅವೆಲ್ಲ ಅವತ್ತಿನ ಕಾಲದಲ್ಲಿ ಇತ್ತು, ಇವತ್ತಿನ ಕಾಲದಲ್ಲಿ ಇಲ್ಲ ಅನ್ಕತ್ನಿ. ಅವತ್ತು ಹಂಗೆ 3 ಗಂಟೆ ರಾತ್ರಿಗೆ ಎದ್ದೋಗಿ ಎಲ್ಲ ನಿಂತಿದಿ. ಅದಕ್ಕ ಅವತ್ತು ಹಂಗೆ ಆಗೋಯ್ತು. ನಿನ್ಗೊಂಥರಕವ ಮನ್ಗಿರ್ತೀನಿ. ಎತ್ತರ ಆದ ತಕ್ಷಣ ಎತ್ತರ ಬಿಡ್ತಾರ. ಆಗೊಂದ್ರ ಭಾಗ ತರ್ತಂಗಾಯ್ತ. ಇಲ್ಲ ಭ್ರಮೆ ಅನ್ಸುತ್ತ ನಿನ್ಗ? ಇಲ್ಲ, ಬಾಗ್ಲು ತಡ್ತಂಗ ಆದ್ರೆ ನೀವು ಹೋಗಿ ನೋಡ್ಲೇಬೇಕಾ? ಮತ್ತೆ ಯಾರಂತ ನೋಡ್ಬಿಡ್ದ. ಯಾರ ಅಂತ ಅಂದ್ರ ಯಾರು ಬಂದಿದ್ರು ಕೂಕತ್ತಾರ. ಬಾ ಅನ್ನಂಗ ಆಯ್ತು. ಏನ ಬಾ ಅಂದಂಗ ಆಯ್ತಾ? ಅದೇನು ಸುಳ್ಳೆ ಹೇಳ್ತಿದೆ. ನನ್ ಮನೆ ಅದಕ್ಕೆ ಗೊತ್ತಿದ್ದ ನಾನು. ನೀನು ಬಾ ಅಂದಂಗಾರಲ್ಲಿ ಗೀ ಅಂದಂಗಾರಲ್ಲಿ ಹೋಗ್ಬೇಡ ಹೇಳ್ತಲ್ವಾ? ಹೋಗ್ಬೇಡ ಅಂದ್ರ ಏನ್ ಮಾಡ್ದೆ, ನೋಡ್ಬೇಕಾದ್ರೆ ಹೋಗಿ ಏನು ಎತ್ತು ಅಂತ ನೋಡ್ದೆ. ದೆವ್ವಗಳ ಇಲ್ಲ ಮನುಷ್ಯರುಗಳ ಅಂತ ಒಟ್ಟಿನಲ್ಲಿ ಬಿಡಲಕ್ಕವ. ಯಾವ್ದಾರ ದಯ್ಯ ನಿನ್ನ ಏನೋ ಮಾಡುತ್ತ ಒಟ್ಟಿನಲ್ಲಿ. ಯಾವುದೋ ದೆವ್ವ ಏನೋ ಮಾಡುತ್ತೆ ನಿನ್ನ. ಒತ್ತಂತ ಇದ್ದೀನಿ. ಆ ನೀರಲ್ಲಿ ಕೆರ ಉರ್ರಕ್ಕೆ ಹೋಗ್ಬೋದು. ಏನು ಮಾಡೋಕ್ಕೂ ಆಯ್ತಿಲ್ಲ. ನೋಡೋ ಬೀನಿಸ ತಿಂತ ಇದೆ, ಹೊಡಿತಾ ಇದೆ, ಚೆತ್ತ ಇದೆ ಒಬ್ಳಿಗೊಬ್ಳೆ. ಹಚ್ಚೋರ್ ಮನೇಲಿ ಕೊಟ್ಟಿರ್ಸೋದ್ರ. ನೀನಂತೂ ಮಾಡ್ಕೊ ತಿನ್ಬಿಡ. ಬೇರೆಯವ್ರು ಕೊಟ್ರೆ ತಿನ್ನು, ಬೇರೆಯವ್ರು ಮಾಡ್ಕೊಟ್ರ ಏನವಾ? ಕಡಿಪೆಟ್ಟಿ ತರ್ಬೇಕಾ? ತರದೇ ಇಲ್ಲ ನೀನು. ಬಿನೀಸ್ ಚೆನ್ನಾಗಿದ್ದ? ಚೆನ್ನಾಗಿ ಮಾಡಿದಾರ? ಹೆಂಗೆ ಚೆನ್ನಾಗಿಲ್ವ ಹೇಳು? ಅದೆಲ್ಲ ಬೇಡ. ಚೆನ್ನಾಗಿಲ್ವಾ? ಚೆನ್ನಾಗಿ ಅದ ಕಿವಿ ಕೇಳಿಸಲ್ವ ನಿಂಗ? ಕಿವಿ ಕೇಳಿಸಲ್ವಾ? ಮತ್ತೆ ಕೇಳಿದ್ರೆ ಏನು ಹೇಳೋದೇ ಇಲ್ವಲ್ಲ? ಎಲ್ಲ ನಾರನೇ ಕಿತ್ತಾಕಿದ. ನಾರು ಕಿತ್ತಾಕ್ತವ್ರು ಇಲ್ಲಿ ಚೆನ್ನಾಗಿದ್ದ ಚೆನ್ನಾಗಿಲ್ವ ಟೇಸ್ಟು?
ಮತ್ತೆ ಚೆನ್ನಾಗದ ತಾನೆ, ನೀನು ಯಾಕೆ ಮಾಡಲ್ಲ ಹಂಗ? ಹಂಗೆ ತಕೊಂಡು ಹಾಂ ಮಾತ್ರ ಅಂತ ಅವಶ್ಯ ಮಾತ್ರ ಹಾಕಿಸ್ಕೊಳ್ಕೊನಾಗ. ಅಯ್ಯೋ ಮಾತ್ರ ಹಾಕಿಸ್ಕೊ ಇನ್ನೊಂದು ಕಣ್ಗೆ ಮಾತ್ರ ಕುಡಿ. ಈ ಥರ ಬೇರೆಯವ್ರು ಕೊಟ್ಟರೆ ತಿನ್ನು, ನೀನು ಮಾಡ್ಕೊ ತಿನ್ಬೇಡ, ಸ್ವಂತ ಮಾಡಬೇಡ ಅಂದ. ಮಾಡಿದ್ಮೇಲೆ ತಿಂತೇವೆ. ಚಿತ್ರ ನಾದಿನೇನ ಬರೀ ಇದು ನನ್ನ ಕಡೆ ಕಳ್ಸೋದು ಅಷ್ಟೇ. ಎಲ್ಲಿಗೆ ನೀವು ಒಟ್ಟಿಗೆ ತಿನ್ನು, ನಿನ್ಗೆ ಯಾವ ರೋಗಗಳು ಬರಲ್ಲ. ಅದು ಒಟ್ಟಿಗೆ ತಿಂದರೆ ನೀವು ಎಂಥ ಜೋಗ ಮಾಡು, ನಿಮ್ಗೆ ರೋಗಗಳು ಬಂದೇ ಬರ್ತಾವ. ಸುಮ್ಮನೆ ಧ್ಯಾನ ಕೂತ್ಕೊಡೋ ಎಲ್ಲರೂ ಹೋಗ್ಡು. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಒಂದಷ್ಟು ವರ್ಷ ಎದ್ದ ಬಾ. ಇದಿಲ್ವಾ 9 ಗಂಟೆಗೆ ಮನಿಕಂದ್ರೆ ಯಾರ 11 ಗಂಟೆಗೆ ಮನಿಕಬೇಕಾಗಿರೋದು. 9 ಗಂಟೆಗೆ ಮನಿಕದಿಲ್ಲ. ಹಾ ರಗ್ಗು ಯಾವ್ದ ಅದಕ್ಕೆ ಇದೇನಾಗಿದ್ದು? ಸಳಿ ಯಾವ ಸಳಿ? ಆಮೇಲೆ ಇವತ್ತು ಬಾಕ್ಲು ಬಡಿತು ಅಂದ್ಬಿಟ್ಟು 1 ಗಂಟೆ ಹೋದೆ ಆಚೆಗೆ. ಆಮೇಲೆ ನನ್ಗೆ ಅದೇನೋ ಗೊತ್ತಿಲ್ಲ, ನಮ್ಮ ತಾಯಿ ಈ ಥರ ಹೇಳ್ತವ್ರೆ. ಬಟ್ ನನಗೊಂದ್ಸರಿ ಹಿಂಗಾಗಿತ್ತು, ಬಾಕ್ಲು ಬಡ್ದಂಗೆ ಆಗಿತ್ತು. ನಿಜವಲ್ಲೂ ಸುಳ್ಳು ಹೇಳ್ತಿಲ್ಲ. ಬಟ್ ಅದು ನನ್ನ ಭ್ರಮೇನೋ ಸುಳ್ಳು ಅದು ಅಂದ್ರೆ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದು, ನನ್ನ ಮೈಂಡಿಗೆ ಬಂದಿದ್ದು. ಒಳ್ಳೆ ಬಡ್ದಂಗೆ ಆಗಿತ್ತು ಒಂದ್ಸರಿ ಬಾಕ್ಲ. ಇದೆಲ್ಲ ನಂಬಂಗಿಲ್ಲ ನಾನು ಹೇಳ್ತಿರೋದು, ನೀವು ನೆಮ್ಮದಿರೇ ಬಿಟ್ರೆ ಅದಂತೂ ಗೊತ್ತಿಲ್ಲ. ಒಳ್ಳೆಲ್ಲ ಆಗಿತ್ತು. ನಾನು ಒಂದು 3 ಸಾರಿ ನೋಡಿದ್ದೀನಿ ದೆವ್ವನ. ಆದರೆ ದೆವ್ವಗಳಿಗೆ ಆಕಾರ ಇಲ್ಲ. ಎಲ್ಲರೂ ಹೇಳ್ತಾರೆ ಹಂಗೈತೆ ಹಿಂಗೈತೆ ದೆವ್ವ ಅಂತ. ಬಿಳಿ ಸೀರೆ ಹಾಕೋ ಓಡಾಡುತ್ತೆ, ಕಾಲುಗಳು ತಿರ್ಕೊಬಿಟ್ಟಿರ್ತವೆ, ಕೈಗಳು ತಿರ್ಕೊಬಿಟ್ಟಿರ್ತವೆ ಅಂತಾರೆ. ಆದರೆ ದೆವ್ವಗಳಿಗೆ ಆಕಾರನೇ ಇಲ್ಲ ಗೈಸ್. ಅದೊಂದು ಆತ್ಮ ಥರ. ನಾನು 2-3 ಸಾರಿ ನೋಡಿದ್ದೀನಿ ದೆವ್ವನ. ಬಟ್ ನನ್ನ ಮೊದಲೆಲ್ಲ ಏನಂತ ಕೇಳ್ತಿದ್ರು ಗೊತ್ತಾ, ನನ್ನ ಕಣ್ಣು ಹಿಂಗೆ ನೀಲಿ ಐತಲ್ಲ, ಅದಕ್ಕೆ ನಿಮ್ಮ ಕಣ್ಣಿಗೆ ದೆವ್ವಗಳು ಕಾಣ್ತವ ಅಂತ ಕೇಳ್ತಿದ್ರು ನನಗೆ. ಅಂದರೆ ನಾನು ನಿಜವಲ್ಲೂ ಒಂದು 3 ಸಾರಿ ಹಂಗೆ ಆಗದ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ 2 ಸಾರಿ. ಈಗ ಒಂದು ಸ್ವಲ್ಪ ರೀಸೆಂಟಾಗಿ 1 ವಾರನೂ ಆಗಿಲ್ಲ. ಅದೇ ನಾನು ನೈಟು ವೀಡಿಯೋ ಮಾಡಿದ್ದೀವಲ್ಲ, ಅದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ, ಅವತ್ತೊಂದು ದಿನವೇ ಆ ಥರ ಆಗಿದ್ದು. ಅದು ಓದಂಗೆ ಆಯಿತು. ಜಸ್ಟು ಓದಾಗ ನಾನು ನಂಬಿಲ್ಲ, ಅದು ಏನೋ ನನ್ನ ಭ್ರಮೆ ಇರ್ಬೋದು ಅನ್ಕಂಡೆ. ಬಟ್ ಆದರೆ ಗೈಸ್ ಆಯಿಗಳು ಯಾವ ಥರ ಹಚ್ಚಕ್ಕೆ ಸ್ಟಾರ್ಟ್ ಮಾಡ್ದವು ಅಂದರೆ, ಯಪ್ಪ ಕೂಗೋಕ್ಕೆ ಒಂಥರ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ನಾಯಿಗಳು. ನಾನು ಕನ್ಫರ್ಮ್ ಆಗಿ ಇದು ಹೋಗೈತೆ ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಜಿನ್ನಳ್ಳಿ ಇದ್ದ ನನ್ನ ಜೊತೆ ಜಿನ್ನಳ್ಳಿನೂ ಕರ್ಕೊಂಡು ಹೊಂಟೋಗ್ಬಿಟ್ಟಿದೆ. ಅಂದರೆ ಅವತ್ತು ನಾವು ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ನಾನು ಜಿನ್ನಳ್ಳಿಗೆ ಹೋದೋ. ಇನ್ನೂ ವೆಂಕಿ ಮಾಧು ಅವರು ಎಲ್ಲೋ ಹೋಗಿದ್ದು, ಇನ್ನೂ ಬಂದಿರಲಿಲ್ಲ. ಅವಾಗ ಏನಾಯಿತು, ಜಿನ್ನಳ್ಳಿ ನಾವು ಇದ್ವಲ್ಲ, ನಾವು ಇಬ್ಬರು ಇದ್ದಾಗಲೇ ಹಂಗಾಗಿದ್ದು. ಬಟ್ ಅದನ್ನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅವತ್ತೊಂದು ದಿನ ನಮಗೆ ಭಯ ಎತ್ಕೊಂಡು, ಜಿನ್ನಳ್ಳಿಗೆ ನಾ ಹೇಳಿರಲಿಲ್ಲ. ಅಷ್ಟು ದೂರ ಹೋದ್ಮೇಲೆ ಹೇಳಿದೆ, ಈ ಥರ ಆಯಿತು ಕಣ್ಣ, ಅದಕ್ಕೆ ನಾನು ನೀನು ಕರ್ಕೊಬಂದ್ಬಿಟ್ಟಿದ್ದು ಅಂತ ಹೇಳಿದೆ. ಬಟ್ ನಮ್ಮ ತಾಯಿ ಅದೇನೋ ಈ ಥರ ಹೇಳ್ತವ್ರೆ, ಬಾಕ್ಲು ಬಿಡ್ದಂಗೆ ಎತ್ತು ಹೋಗಿ ನೋಡಿದ್ರೆ ಯಾರೂ ಇಲ್ಲ ಅಂತವ್ರೆ. ಅದು ನಿಜನೂ ಇರ್ಬೋದು, ಸುಳ್ಳು ಅಂತ ಹೇಳೋಕ್ಕಾಗಲ್ಲ, ಭ್ರಮೆ ಅಂತಲೂ ಹೇಳೋಕ್ಕಾಗಲ್ಲ. ಅವು ಇದ್ರೂ ಇರ್ಬೋದು. ಇದನ್ನು ಒಂದು ಸ್ವಲ್ಪ ನಮ್ಮ ಹಳ್ಳಿ ಕಡೆ ಎಲ್ಲ ನಂಬ್ತಾರೆ ದೆವ್ವಗಳು ಅಂದರೆ ಅವೇ ಅಂತಲೇ. ಅಂದರೆ ಈಗ ಕಮ್ಮಿ ಅವು ಕ್ವಾಟ್ಲೆ, ಮೊದಲೆಲ್ಲ ಜಾಸ್ತಿ. ನಮ್ಮಪ್ಪ ನೋಡಿ ಊಟ ಮಾಡ್ತವ್ರೆ. ಅವು ಹೆಂಗೆ ಅಂದರೆ ಅವು ಕೈಲಿ ಅವಕ್ಕೆ ಏನು ಅಂದರೆ ಬರೀ ಎದುರಿಸೋಕೆ ಅಷ್ಟೇ ಆದರೂ ಅವು ಕೈಲಿ ಆಗೋದು. ಇನ್ನು ಅದು ಬಿಟ್ಟು ಆದರೂ ಇನ್ನೇನು ಮಾಡೋಕ್ಕಾಗಲ್ಲ ನಮಗೆ. ಅಷ್ಟೇ ಗೈಸ್. ದೆವ್ವ ಅಂದರೆ ನನಗೆ ಒಂದು 2 ಸಾರಿ ಆಗೈತೆ, 3 ಸಾರಿ ಆಗೈತೆ. ಈ ಥರ 3 ಸಾರಿ ನನ್ನ ಕಣ್ಣಿಗೆ ಆ ಥರ ಆಗಿರೋದು. ಇದುವರೆಗೂ ನನಗೂ ಇದಾಗಿ ಕಂಡಿಲ್ಲ. ಅದು ಅವಕ್ಕೆ ಆಕಾರನೇ ಇಲ್ಲ ಗೈಸ್. ಈ ಫಿಲಮಲ್ಲೆಲ್ಲ ತೋರಿಸ್ತಾರೆ ಹೆಂಗೆ ಹಿಂಗೆ ಅಂತ ಇರೋದೆಲ್ಲ ಆಕಾರನೇ ಇಲ್ಲ ನನ್ನ ಪ್ರಕಾರ, ನಾನು ನೋಡಿರೋ ಮಟ್ಟಿಗೆ. ಆಮೇಲೆ ಬಾಕ್ಲು ಬಡಿತು ಅಂದ್ಬಿಟ್ಟು ಇವತ್ತು 1 ಗಂಟೆ ಹೋಗ್ಬಿಟ್ಟೆ. ಆಮೇಲೆ ಗೈಸ್ ನಿಜವಲ್ಲ ನಮ್ಮ ಅಪ್ಪ ರೀಸರ್ಚ್ ಮಾಡೋಕ್ಕೆ ಹೊರಗಡೆನೇ ಹೋಗೋದು, ಬಾಗಿಲು ತಗೊಂಡು. ಎಂಥ ಅಮೋಸ ಆಗಿರಲಿ, ಎಂಥ ಪೋರ್ಲೆಮೆ ಆಗಿರಲಿ, ಎಂಥ ಇದೇ ಆಗಿರಲಿ, ನಾನೇ ಒಂದು ಸ್ವಲ್ಪ ಹೋಗೋಕ್ಕೆ ಸ್ವಲ್ಪ ಭಯ ಪಡ್ತೀನಿ. ಒಂದೊಂದು ಟೈಮ್ ನಾನು ಹೊರಗಡೆನೇ ಹೋಗಿದ್ದು ಬರೋದು. ಅಂದರೆ ನಮ್ಮ ಅಪ್ಪ ಮಾತ್ರ ಎಂಥ ಅಮೋಸ ಎಂಥ ಇದಾಗಿರಲಿ ಹೊರಗಡೆ ಹೋಗ್ಬಿಟ್ಟೆ ಅವರು ರಿಸರ್ಚ್ ಮಾಡ್ಬಿಟ್ಟು ಬರೋದು.
ನಾನು ಮಾತ್ರ ಒಂದೊಂದು ಸಾರಿ ಇದು ಮಾಡೋದೇ ಇಲ್ಲ. ಒಂದೊಂದು ಸಾರಿ ಭಯ ಆಯ್ತದೆ, ನಾನು ಹೋಗಿದ್ದು ಬಂದ್ಬಿಡ್ತೀನಿ ಹೊರಗಡೆನೆ.